ಯಾವುದೇ ಸಾಲಕ್ಕೆ ಪ್ರತಿ ತಿಂಗಳು EMI ಕಟ್ಟಬೇಕಾದಾಗ ಯಾವ ಅಂಶಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು? ಆಯ್ಕೆಗಳನ್ನು ನೋಡೋಣ. ಅತ್ಯಂತ ಕಡಿಮೆ EMI, ತಿಂಗಳಿಗೆಷ್ಟು, ಒಟ್ಟಿನಲ್ಲಿ ಎಷ್ಟು? ಮೊದಲು ಚಂಪಕಾರಾಣಿ, ಆನಂತರ ವಿದ್ಯಾವತಿ. ಚಂಪಕರಾಣಿ ಎರಡನೇದು ಸರ್. ಆಯ್ಕೆ 2, ತಿಂಗಳಿಗೆಷ್ಟು, ಒಟ್ಟಿನಲ್ಲಿ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ವಿದ್ಯಾವತಿ? ಅತ್ಯಂತ ಕಡಿಮೆ ಪ್ರೊಸೆಸಿಂಗ್. ಅತ್ಯಂತ ಕಡಿಮೆ ಪ್ರೊಸೆಸಿಂಗ್ ಫೀ ಅಂತ ಹೇಳ್ತಾ ಇದ್ದಾರೆ. 4ನೇದು ಆಯ್ಕೆ 4, ನಂಬಿಕೆಗೆ ಅರ್ಹವಾದ ಬ್ಯಾಂಕ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಿಂಗಳಿಗೆಷ್ಟು, ಒಟ್ಟಿನಲ್ಲಿ ಎಷ್ಟು ಅದನ್ನು ಮೊದಲು ನೋಡಬೇಕಾಗುತ್ತೆ. ಈ ಉತ್ತರವನ್ನು ನಮಗೆ ಕೊಟ್ಟವರು ಚಂಪಕಾರಾಣಿಯವರು. ಪಿಪೀಲಿಕಾ ಮಾರ್ಗ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಕಡಿಮೆ EMI ಅಂದರೆ ಅದನ್ನೇ ತಗೊಳ್ಳೋಣ ಅಂತ ನಾವು ಹೋಗ್ತೇವೆ. ಹಾಗೆ ಹೋಗೋದು ಒಳ್ಳೆಯದಲ್ಲ. ಕಡಿಮೆ EMI ಅಂತ ಹೇಳ್ತಂದರೆ ಹೆಚ್ಚು ದೀರ್ಘಕಾಲ ಸಾಲವನ್ನು ಕಟ್ಟುತ್ತಾ ಹೋಗಬೇಕಾಗುತ್ತೆ, ಬಡ್ಡಿ ಹೆಚ್ಚುತ್ತಾ ಹೋಗುತ್ತೆ, ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ತಿಂಗಳಿಗೆಷ್ಟು ಕಟ್ಟಬೇಕು ಅನ್ನೋದನ್ನು ಗಮನಿಸೋದ್ರ ಜೊತೆಗೆ ಇಡೀ ಸಾಲವನ್ನು ತೀರಿಸೋದಕ್ಕೆ ಎಷ್ಟು ಬಡ್ಡಿಯನ್ನು ಕಟ್ಟಿರ್ತೇವೆ ನಾವು ಅನ್ನೋದನ್ನು ಮೊದಲೇ ತಿಳ್ಕೊಂಡು ನಮಗೆ ಅನುಕೂಲವಾದದ್ದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹೆಚ್ಚುವರಿ ವೆಚ್ಚಗಳಿರುತ್ತೆ. ಉದಾಹರಣೆಗೆ ಪ್ರೊಸೆಸಿಂಗ್ ಫೀ ಅಂತ ಹೇಳಿ ಒಂದೊಂದು ಬ್ಯಾಂಕು ಒಬ್ಬೊಬ್ಬರು ಒಂದೊಂದು ರೀತಿ ಮೊತ್ತವನ್ನು ಇಡಬಹುದು. ಹಾಗಾಗಿ ಅವೆಲ್ಲವನ್ನು ಗಮನಿಸಿ ನೋಡಬೇಕಾಗುತ್ತೆ. ತುಂಬ ಮುಖ್ಯವಾದದ್ದು, ಪ್ರಿಮೆಚ್ಯೂರ್ ಕ್ಲೋಷರ್ಗೆ ಅವಕಾಶ ಇದೆಯಾ ಅಂದರೆ, ಈಗ 5 ವರ್ಷಗಳಿಗೆ ನಾವು ತಗೊಂಡಿರ್ತೇವೆ, 5 ವರ್ಷಗಳಲ್ಲಿ ನಿಮ್ಮ ಅಸಲನ್ನು ತೀರಿಸ್ತೇವೆ ಅಂತ ಹೇಳಿ. ಅಕಸ್ಮಾತ್ ಏನೋ ಹಣದ ಅನುಕೂಲ ಆಯಿತು, 3 ವರ್ಷಕ್ಕೆ ನಾವು ತೀರಿಸ್ತೀವಿ, ಪೂರ್ತಿ ಸಾಲ ಕೊಟ್ಬಿಡ್ತೀವಿ ಅಂದರೆ ಕೆಲವು ಬ್ಯಾಂಕ್ಗಳು ಒಪ್ಪೋಲ್ಲ. ಇಲ್ಲ, ನೀವು ಒಪ್ಕೊಂಡಿರೋದು 5 ವರ್ಷ, 5 ವರ್ಷದವರೆಗೂ ಕಟ್ತಾ ಬನ್ನಿ ಅಂತ ಬಡ್ಡಿಯನ್ನು ಕೀಳೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಪ್ರಿಮೆಚ್ಯೂರ್ ಕ್ಲೋಷರ್ ಇದೆಯಾ ಅಂತ ತಿಳ್ಕೊಳ್ಳಿ. ಇರುವಂಥ ಕಡೆ ನೀವು ಸಾಲವನ್ನು ತಗೊಳ್ಳೋದು ಬಹಳ ಒಳ್ಳೆಯದು.